ಯಾರ ಬಗ್ಗೆ ಮಾತಾಡಲಿ ಈಗ ನಾನು? ಬೀಜ ಬಿತ್ತು ಚಿತ್ರಕೂಟ ಅಂತ ಸ್ಕೂಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ನನ್ನ ಚೈತನ್ಯನ ಬಗ್ಗೆ ಮಾತಾಡಲ? ಇದಕ್ಕೆ ನೀರೆರೆದು ಬೆಳೆಸ್ದಂಥ ನನ್ನ ಡಾಕ್ಟ್ರ್ ಮಗ ಅನನ್ಯನ ಬಗ್ಗೆ ಮಾತಾಡಲ? ಅಥವಾ ಚಿತ್ರಕೂಟ ಅಂತ ಹೆಸರಿಟ್ಟು ನನ್ನ ಗಂಡನ ಬಗ್ಗೆ ಮಾತಾಡಲ? ಅಥವಾ ಇದನ್ನು ಹೆಮ್ಮರವಾಗಿ ಬೆಳೆಸಿದಂಥ ನಮ್ಮ ಫ್ಯಾಕಲ್ಟಿ ಬಗ್ಗೆ ಮಾತಾಡಲ? ನಂಗೆ ಗೊತ್ತಾಗ್ತಾ ಇಲ್ಲ, ನಂಗೆ ಹೃದಯ ತುಂಬ ಬರ್ತಾ ಇದೆ. ಕನಸುಗಳು ನೂರಾರು, ಆದರೆ ಕನಸನ್ನ ನನಸು ಮಾಡೋರೆ ಸಾಧಕರು. ನಾವು ಇವ್ರಗಳ ಕತೆ ಹೇಳ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಇದು ನಮ್ಮಲ್ಲಿರೋ ಒಬ್ಬ ಸಾಧಕನ ಕತೆ. Powerful people make places powerful. ಏನಿದು ಇಷ್ಟು ವೇಗವಾಗಿ ಬಂದ್ಬಿಟ್ವಿ ಅನ್ಕೊಂಡ್ರ? ಬಂದಿದ್ದೇನೋ ವೇಗವಾಗಿ, ಆದರೆ ಬಂದಿದ್ದ ದಾರಿ ನೀವು ಅನ್ಕೊಂಡಷ್ಟು ಸುಲಭವಾಗಿರಲಿಲ್ಲ. ಚೈತನ್ಯ 1982 ನಾಗಮಂಗಲದಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹುಟ್ಟದ. ನನಗೆ ನಮ್ಮ ತಾಯಿ ತೀರೋಗಿ 2 ದಿನ ಆಗಿತ್ತಷ್ಟೇನೆ. 30th ನಮ್ಮ ತಾಯಿ ತೀರೋಗಿದ್ರು, April 2 ಹುಟ್ಟದ. ಸೊ ನಾನು ಮತ್ತೆ ನನ್ನ ಅಮ್ಮನ ಮರೆಯಕ್ಕೆ ಯಾವತ್ತೂ ಆಗಲ್ಲ ನನಗೆ. ಬಟ್ ನನ್ನ ಅಮ್ಮನ್ನ ಬಿಟ್ಟು ಅಂದ್ರೆ ಮಾನಸಿಕವಾಗಿ ಈ ಕಡೆ ಸಾಮಾನ್ಯವಾಗಿ ಕಾಲೇಜ್ಗೆ ಹೋಗೋ ಹುಡುಗರು ಬೈಕ್ ರೈಡ್, ಮೂವಿ, ಪಾಕೆಟ್ ಮನಿ, ಟ್ರಿಪ್ಗಳಲ್ಲಿ ಮುಳುಗಿರ್ತಾರೆ. ಆದರೆ 21ನೇ ವಯಸ್ಸಿನಲ್ಲೇ said he wants to do for Fremont. We thought he likes children, so he wants to engage in a positive way. And I never saw him to be a 9-to-5 man who's going to sit in front of a thing and do. Even because he was always, no, he was never settled. He was always restless to do something different. ಯೌವನದಲ್ಲಿ ಮಹದಾಕಾಂಕ್ಷಿಯಾಗಿದ್ದ ಚೈತನ್ಯರವರು ಬಾಲ್ಯದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿಗೆ ವಿರುದ್ಧವಾಗಿದ್ದರು. UKG ಸೆಕೆಂಡ್ ಆ್ಯಂಡ್ ಥರ್ಡ್ವರೆಗೂ ಜ್ಞಾನಬೋಧಿನಿಗೆ ಹೋದ. ಮತ್ತು 4th ಬಾಲಗಂಗಾಧರನಾಥ ಸ್ವಾಮೀಜಿ ಸ್ಕೂಲಿಗೆ ಕಳಿಸಿದ್ವಿ. ಅಲ್ಲಿ ಇವನು ಚೆನ್ನಾಗಿ ಬೇಕ್ರಿ ಎಲ್ಲನೂ ಇಟ್ಟಿದ್ರು, ಅಂಗಡಿಗಳು. ಅಲ್ಲಿ ಬೇಕ್ರಿಲಿ ಎಲ್ಲ ತಿಂದು 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 ನಮ್ಮ ಹುಡುಗ ಇವಾಗ 8-9 ವರ್ಷ ಇದ್ದಾಗ ನಾನು ಮ್ಯೂಸಿಷಿಯನ್ ಆಗ್ಬೇಕು ಅಂತಿದ್ದ. ಜಾದೂಗರ್ ಒಬ್ಬರಿದ್ರು, ಉದಯ್ ಜಾದೂಗರ್, ಸೊ ವಿ ಗಾಟ್ ಹಿಮ್ ಎನ್ರೋಲ್ಡ್ ಇನ್ ಟು ದಟ್. ಅದೊಂದು ವರ್ಷ ಮಾಡ್ದ, ಅಥವಾ 6 ತಿಂಗಳು ಮಾಡ್ದ. ದೆನ್ ಹಿ ಲಾಸ್ಟ್ ಇಂಟ್ರೆಸ್ಟ್. ಪೇಂಟಿಂಗ್ ಮಾಡಬೇಕು ಅಂತಿತ್ತು. ದೆನ್ ವಿ ವೆಂಟ್ ಇನ್ ಟು ಪೇಂಟಿಂಗ್. ಸೊ he was a good student, but more than academics, he was always interested in extracurricular things. And whatever is the flavor of that season, he used to be interested. He was genuinely interested. When he was interested, he had 100% I had to go. Poet ಆಗಬೇಕು ಅಂತಿದ್ದ. ಅದು ಎಲ್ಲ ಬರ್ದೇ ನಮ್ಮ ಕವನಗಳೆಲ್ಲ ಬರ್ದೇನೆ. So these things about him having different interests was there throughout. So ಅವನು ಇಂಜಿನಿಯರಿಂಗ್ ಸೇರಿದಾಗಲೂ I never thought that he would be into engineering, but ಮೆಕ್ಯಾನಿಕಲ್ ತಗೊಂಡಿದ್ರು. I never seen him being very much interested in automobile sector. So in a said he wants to start a school. Surprise, that wasn't a school. He wanted to start a Montessori. So it was only M1, M2, M3 and Fremont. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಬಾಲ್ಯದಲ್ಲಿ ಎಲ್ಲ ವಿದ್ಯೆಯ ರುಚಿಯ ಕಂಡಿದ್ದರು. ಚಿತ್ರಕೂಟದಂಥ ಶಾಲೆ ಕಟ್ಟೋದಕ್ಕೆ ಈ ಅನುಭವಗಳೇ ಸ್ಫೂರ್ತಿಯಾಯಿತೇನೋ. For dreaming so big,
What must be the inspiration? O the Supreme One, the Supreme Lord, please help me purify myself. Help me take away all the bad thoughts, bad emotions, bad memories from my life. ಅಪೇಕ್ಷಾಚಾರ್ಯ ಆದ್ಮೇಲೆ ಮೀಟ್ ಆದ್ಮೇಲೆ ಆಮೇಲೆ ಒಂದ್ಸರ್ತಿ ನನ್ನನ್ನು ಕರ್ಕೊಂಡು ಹೋದ ಅಲ್ಲಿಗೆ. ಅವ್ರ ಅಲ್ಯೂಮಿನಿ ಅಂತ ಏನೋ ಮಾಡ್ತಾರೆ. ಅವಾಗ ಹೋದಾಗ ನನಗೆ ನನ್ನ ಮಗ ನನಗೆ ಅಂತ ಡಿಫ್ರೆಂಟ್ ಆಗಿದ್ದಾನೆ, ಇವನಲ್ಲಿ ಏನೋ ಇದೆ ಅಂತ ಅವಾಗ ನಾನು ಅದು ಓದ್ತಾ ಇದ್ದಾಗ ಗುರುತಿಸ್ದೆ. Hi, I'm Ashwin, Chaitanya's friend from about 35 years. I'm sure all of you know that your chairman was and is a very naughty and witty guy. But then, some things are better left unsaid. I vividly remember the year was 1999. Your chairman was just 17 years old. Friends, Chitrakuta as you see today was a dream seen by that 17-year-old boy. And friends, do you know what's the most beautiful part of this dream? Money, personal wealth has never been the core of this dream. Anyone in his place could have easily gotten carried away by the lure of money, but not him. Love you for this, buddy. My best wishes to each and every one of you on your Founders Day. Hi Chaitanya. For those of you who don't know me, my name is Karthik. I have been with Chaitanya since he was in class 8 and we've been thick as thieves, so pretty much know each other and almost everything about each other. So I can actually tell you a few things or a lot of things about him. To see him take care of so many students, do so many wonderful things year on year, makes me both proud and very, very, very happy about the association that I have with him. And lastly, as a parting note to all you guys in Chitrakuta, please know I am the first employee of Chitrakuta, Chaitanya, if you do remember. ಚೈತನ್ಯರವರ ಕನಸನ್ನು ನನಸಾಗಿಸಿದವರು ತಂದೆ ಪುಟ್ಟರಾಜು, ತಾಯಿ ವಿಜಯಲಕ್ಷ್ಮಿ, ಅಣ್ಣ ಅನನ್ಯ. ಸಂಭ್ರಮದ ಕ್ಷಣವಿದು ಮತ್ತೆ ನಮಗಾಗಿ, ಸಂತಸದ ಹಾಡಿದು ಹಾಡಿ ಜೊತೆಯಾಗಿ, ಸಾಧನೆಯು ನಿಲ್ಲದು, ವಿಶ್ವಾಸ ಅಳಿಯದು, ಮೂಲೋಕ ಮೆಚ್ಚುವ ಬಂಧ ನಮ್ಮದು. ಕಂಡ ಕನಸುಗಳು ಚಿತ್ರಕೂಟದೇ ನನಸುಗಳಾಗಿವೆ, ನಡೆದ ಹಾದಿಯ ನೆನಪುಗಳಿಂದು ಮನವ ಕಾಡಿದೆ. ಸೋಲು ಗೆಲುವುಗಳ ಮೌಲ್ಯವರಿತು ಮುಂದೆ ಸಾಗಿದೆ, ಚಿತ್ರಕೂಟದ ವಿಜಯ ಪತಾಕೆ ಗಗನಕ್ಕೇರಿದೆ. ಚಿತ್ರಪಟ ಇದು ಚಿತ್ರಪಟ, 20ನೇ ಪುಟ ನವ ಚಿತ್ರಪಟ. ಕಾರ್ ಗ್ಯಾರೇಜ್ನಲ್ಲಿ ಸ್ಟಾರ್ಟ್ ಆದಂತಹ ಪುಟ್ಟ ಶಾಲೆ ಇಂದು 3 ಶಾಖೆಗಳಾಗಿ ಬೆಳೆದು ನಿಂತು ಸುಮಾರು 2,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, 400ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಹೊಂದಿರುವ ಚಿತ್ರಕೂಟ ಸಂಸ್ಥೆ ಇಂದು ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾಗಿದೆ. ನಮ್ಮ ನೆನಪಿನ ಪುಟ ಇದು ಚಿತ್ರಕೂಟದ ನಮ್ಮ ಚಿತ್ರಪಟ. I joined in 2005-7 June. So maybe I have completed 20 years. And one very important day I always remember that, you know, how I grew in CGI. When I joined CGI or Chitrakuta Montessori at RPC Layout, I felt that because of my previous result and my achievement in Montessori field, I am joining a school which is a proper Montessori. But after joining, when I realized that it is just a play home and some materials are there, but that is not a pure Montessori, I was disheartened and I decided to leave. When I gave the resignation letter within 1 month of my joining, sir was not surprised, and sir told me that why don't you give me some time. I didn't know what exactly he meant. We went to Parkview restaurant, and that time it was a very famous restaurant, so we sat there and we started talking. I think I remember that sir showed a white wall in front of us, and he asked me that you feel that you are writing down all the points on that wall like a blackboard, and you start thinking that if this is your school,
what all points you want to, start, how you want to see the school. That was a huge turning point for me because I also don't know, it's a magical moment. I saw that wall and literally I could see now also after so many years that, I started feeling this is not there and this could be the solution. That is not there, maybe this we should introduce. And that's how this whole journey of freedom of me, being a part of building Chitrakuta or CGI group happened. And say you are the first beneficiary of I Believe You achievement. Yeah, yes. No doubt about that. In school also, some data, some financial thing will be there, which I'll be calculating in hand. I'll be writing somewhere, something will be there. So one day some mistakes happen. I was very sad and down. I remember he has given me one pencil written note that like this, you will keep on doing mess everywhere. And I am so happy to sort out and help you every time till the time we will be working together. So that note is also very important, that when a person accepts the way you are and is ready to help you, and you also understand that yes, I am doing mistake because I'm trying to do something new, I'm trying to be creative. I feel that's the way to grow, and that's I want to bring to each one of you, so that I can tell you that you can do a number of mistakes anyway. I am there to help you or guide you. ಚೈತನ್ಯರವರ ಛಲ ಮತ್ತು ಧೈರ್ಯಕ್ಕೆ ಜೋಯಿತಾರವರ ದೂರದೃಷ್ಟಿ ಜೊತೆಯಾಗಿದ್ದೇ ಚಿತ್ರಕೂಟ ಕುಟುಂಬ ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಆಯಿತು. What is that sir should become next? I feel that he should start building those forums where his vision, his way of leadership, his management skills should be learned by people. CM ಆಗಬೇಕು ಅಂತ ನಮ್ಮ ಆಸೆ. ಎಜುಕೇಶನ್ ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಚೈತನ್ಯ ಸರ್ ಬೆಳಿಬೇಕು. ಕಾಲೇಜ್ ಓಪನ್ ಮಾಡಬೇಕು. ಕಾಲೇಜ್ ತರ ಏನಾರ Chitrakuta should grow in such a manner that we have classes extended till 12th standard. Hello Chaitanya sir, I wish to see CGI will become a role model to all the neighboring schools and let the neighboring schools copy all good things what we are doing so that many students will get benefited from it. Thank you sir. College open ಮಾಡಿ. I want you to open many more schools and touch many more lives. All the best. ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು, ಸಂಸ್ಥೆನೂ ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಕಾಲೇಜ್ ಓಪನ್ ಆಗಬೇಕು ಸರ್. CGI should have a complete unit for children where they can be inclusive, and specially able children, special children should be a part of that. I would love to see Chitrakuta grow across India, touching many lives in major cities. ನೆಕ್ಸ್ಟ್ ಕಾಲೇಜು ಈ ಲೆವೆಲಲ್ಲಿ ನೋಡ್ಬೇಕಂತ. I wish to see Chitrakuta University. ಒಂದನೇ ತರಗತಿಗೆ ಜಾಯ್ನ್ ಆದಂತಹ ನಮ್ಮ ಮಗು ಪದವಿ ಮುಗಿಸಿ ನಮ್ಮ ಚಿತ್ರಕೂಟದಿಂದ ಹೊರಗೋಗ್ಬೇಕನ್ನೋದೇ ನನ್ನ ಆಸೆ. Why not think of having college for our children, as our children love Chitrakuta and they want to be here for a longer period of time. PUC ಡಿಗ್ರಿ ಈ ಥರ ಎಲ್ಲ ಇದಾಗಿ ಚಿತ್ರಕೂಟ ದೊಡ್ಡ ಹೆಮ್ಮರವಾಗಿ ಬೆಳೀಲಿ ಅಂತ ಆಶಿಸ್ತೀನಿ ಸರ್. CGI University. ಚೈತನ್ಯ ಸರ್ ನೋಡಿದಾಗ ಎನರ್ಜೆಟಿಕ್ ಅನಿಸುತ್ತೆ ಸರ್, ಮತ್ತು ಸೋಂಬೇರಿತನ ಬರಲ್ಲ, ಏನಾದ್ರು ಒಂದು ಕೆಲಸ ಮಾಡ್ತಾ ಇರಬೇಕು ಅನಿಸುತ್ತೆ. ನಾನು ಕಳೆದ 15 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ನಮ್ಮ ಹೆಂಡರು ಮಕ್ಕಳು ಆಗಿರ್ಬೋದು, ನಮ್ಮ ಜೀವನ ಆಗಿರ್ಬೋದು, ತುಂಬ ಸುಲಭ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ನಮ್ಮಂಥವ್ರು ಎಷ್ಟೋ ಶ್ರಮಜೀವಿಗಳಿದ್ದಾರೆ ಇಲ್ಲಿ, ಅವರಿಗೂ ಈ ಥರ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಸ್ಕೂಲು ಒಂದು ದೊಡ್ಡ ಲೆವೆಲಲ್ಲಿ ಕಾಲೇಜ್ ಮಟ್ಟ ಬೆಳವಣಿಗೆ ಆಗಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಧನ್ಯವಾದಗಳು. Sir, I would like you to become the true change maker in education system. ಇನ್ನು ಈ ಸಂಸ್ಥೆ ಹೆಚ್ಚಾಗಿ ಬೆಳೆಯಲಿ ಎಂದು ನಾವು ಹಾರೈಸ್ತಾ ಇದ್ದೀವಿ. Sir, we would like you to be a singer. Chaitanya sir, we want our school to be a role model for other schools. ಇನ್ನು ಮುಂದಕ್ಕೆ PU ಕಾಲೇಜು ಮತ್ತು ಎಲ್ಲ ಥರ ಕಾಲೇಜುಗಳು. What's next for CGI? I feel it should be like, as we know from conventional learning, we have skill-based learning, and next, my wish is it can be a residential school little away from this current location. Sir, I would like you to be a public speaker and motivate the society. Want you to train and influence educators. Sir, I want you to redesign traditional schooling in education system.
Sir, I want you to leave lasting legacy. What is that CGI has done to you, ma'am? CGI has done a lot to me. One of my beautiful experience what I want to share is when I joined Chitrakuta, and I had just expressed to Chaitanya sir that I wanted to put my child to the Chitrakuta school, that I was barely very new to the organization that time. So he remembered it. After 2 months he asked me, your wish was there to enroll your child to the school, and I was shocked that he remembered after 2 months and asked me. And my daughter got enrolled to Chitrakuta, completed her entire journey in Chitrakuta through Montessori, completed her 10th standard, and flied out of Chitrakuta with beautiful colors. So the staff discount concept, I would proud to say that it started from me, from Chitrakuta group of it. What is CGI according to you? My life, my growth, my happiness. ಕೇಳಿಸ್ಕೊಂಡ್ರಲ್ವಾ ನಮ್ಮ ಸಾಧಕನ ಕಥೆ? ಮೈ ರೋಮಾಂಚನ ಆಗಿರ್ಬೇಕಲ್ಲ? ನಿಮಗೂ ಸಾಧನೆ ಮಾಡಬೇಕು ಅನ್ನೋ ಛಲ ಹುಟ್ಟಲ್ವಾ? ಈ ಸಾಧನೆ ಇಲ್ಲಿಗೆ ಮುಗಿಯಲ್ಲ. ಪಿಕ್ಚರ್ ಅಭಿ ಭಿ ಬಾಕಿ ಹೇ ದೋಸ್ತ್. ಇದು ಕೇವಲ 3 ಅಲ್ಲ, 300 ಆಗಬಹುದು. ನಿಮ್ಮೆಲ್ಲರ ನಿರೀಕ್ಷೆಗೆ ಆ ಸಾಧಕನೇ ಉತ್ತರ ಕೊಡಬೇಕು.